ನಮ್ಮನ್ನ ಕಾಪಾಡು ದೇವರೇ ಅಂತ ದೇವರಿಗೆ ಹರಕೆ ಕಟ್ಟಿದ್ದು ನೋಡಿದ್ದೇವೆ. ಆದರೆ ಇಲ್ಲೊಂದು ದೇವಾಲಯ ಜನರ ಕಲ್ಯಾಣಕ್ಕೆ ಸೇವೆ ಸಲ್ಲಿಸುವ ಮೂಲಕ ವಿಭಿನ್ನ ಕಾರ್ಯವನ್ನ ಮಾಡ್ತಾ ಇದೆ. ಹಾಗಾದ್ರೆ ಯಾವುದು ಆ ದೇವಾಲಯ, ಏನೆಲ್ಲ ಕಾರ್ಯವನ್ನ ಮಾಡ್ತಾ ಇದೆ, ಇಲ್ಲಿ ನೋಡಿ ಆ ಕುರಿತ ಫುಲ್ ಡೀಟೇಲ್ಸ್. ದೇವಸ್ಥಾನಗಳಿಲ್ಲದ ಊರುಗಳೇ ಇಲ್ಲ. ಈ ಊರಿನ ದೇಗುಲದಲ್ಲಿ ದೇವರಿಗೆ ಬರುವ ಕಾಣಿಕೆ ಹಣವನ್ನ ವಿಶೇಷವಾಗಿ ಬಳಸಿಕೊಂಡು ಕರುನಾಡಿನ ಮೆಚ್ಚುಗೆ ಬಳಸಿಕೊಂಡಿದ್ದಾರೆ. ದೇವಸ್ಥಾನದ ಹಣದಿಂದ ಖಾಸಗಿ ಶಾಲೆಗಳನ್ನ ನಾಚಿಸುವಂತೆ ಸರ್ಕಾರಿ ಶಾಲೆ ನಿರ್ಮಾಣವಾಗಿದೆ. ಅಲ್ಲದೆ ಶಾಲೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳೊಂದಿಗೆ ಪ್ರಯೋಗಾಲಯ ನಿರ್ಮಾಣವಾಗಿದೆ. ಕೋಲಾರ ಜಿಲ್ಲೆ ಮಾಲೂರು ಪಟ್ಟಣದಲ್ಲಿ ಮಾಲೂರು ಮಾರಿಕಾಂಬಾ ಭಕ್ತರ ಹಣ ಒಂದೊಳ್ಳೆ ಕಾರ್ಯಕ್ಕೆ ವಿನಿಯೋಗಿಸಿಕೊಳ್ಳಲಾಗ್ತಿದೆ. ಭಕ್ತರು ದೇವರಿಗೆ ನೀಡುವ ಕಾಣಿಕೆ ಇಲ್ಲಿನ ಟ್ರಸ್ಟ್ ಭಕ್ತರಿಗಾಗಿಯೇ ವಿನಿಯೋಗಿಸುತ್ತಿದೆ. ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಅವನತಿ ಹಾದಿಯಲ್ಲಿದ್ದ ಕುಂಬಾರಪಾಳ್ಯದ ಸರ್ಕಾರಿ ಶಾಲೆ ಹೈಟೆಕ್ ಶಾಲೆಯನ್ನಾಗಿ ನಿರ್ಮಾಣ ಮಾಡಿಕೊಟ್ಟಿದೆ. ಜೊತೆಗೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಜನರ ಆರೋಗ್ಯದ ದೃಷ್ಟಿಯಿಂದ ಡಯಾಗ್ನೋಸ್ಟಿಕ್ ಲ್ಯಾಬ್ನನ್ನು ತೆರೆದಿದೆ. ಪ್ರಯೋಗಾಲಯ, ಅಲ್ಟ್ರಾಸೌಂಡು ಮತ್ತು ECG ಎಲ್ಲ ಒಂದು ವ್ಯವಸ್ಥೆ ಇದೆ. ಆಧುನಿಕ ಯಂತ್ರಗಳಿಂದ ನುರಿತ ವೈದ್ಯರಿಂದ ಈ ಒಂದು ಸೇವೆನ ಪ್ರತಿಯೊಂದು ಬಡವರಿಗೆ ತಲುಪಬೇಕು ಅಂತ ಈ ಒಂದು ಸೇವೆ ಮಾಡಿದ್ದೀರಿ. ಮಾಲೂರು ಸೇರಿದಂತೆ ವಿವಿಧ ಜನರು ಬಂದು ಕಡಿಮೆ ದರದಲ್ಲಿ ತಮಗೆ ಬೇಕಾದ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಲು ಅವಕಾಶ ಇದೆ. ಇದು ಕೂಡ ಮಾಲೂರು ಜನರ ನೆರವಿಗೆ ನಿಂತಿದೆ. ಈ ಮೂಲಕ ಮಾರಿಕಾಂಬಾ ದೇವಾಲಯ ಮಾಲೂರು ಜನರ ಹಿತ ಕಾಯಲು ದೈವವಾಗಿ ಹಾಗೂ ದೇವಾಲಯದ ಟ್ರಸ್ಟ್ ಮೂಲಕ ದೈಹಿಕವಾಗಿಯೂ ತನ್ನ ಭಕ್ತರ ನೆರವಿಗೆ ನಿಂತಿದೆ. ತಾಲೂಕಿನಲ್ಲಿ ಎಲ್ಲ ಬಡ ಜನತೆಗೆ ರಿಯಾಯಿತಿ ದರದಲ್ಲಿ ಒಂದು ಹೈಟೆಕ್ ಲ್ಯಾಬೊರೇಟರಿಯನ್ನು, ಅಂದರೆ ಇಲ್ಲಿ ಏನೆಲ್ಲ ಪ್ರಯೋಗಗಳಿದೆ ಅದಕ್ಕಿಂತ ಉನ್ನತ ಮಟ್ಟದ ಗುಣಮಟ್ಟದ ಯಂತ್ರೋಪಕರಣಗಳನ್ನು ಅಳವಡಿಸಿದಂಥ ಶ್ರೀ ಮಾರಿಕಾಂಬಾ ಡಯಾಗ್ನೋಸ್ಟಿಕ್ ಲ್ಯಾಬ್ ಅನ್ನು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಸೆಂಟರನ್ನು ಪ್ರಾರಂಭಿಸಿರ್ತೇವೆ. ಒಟ್ಟಾರೆ ಮಾರಿಕಾಂಬಾ ದೇವಿಯ ಪವಾಡಗಳಿಂದ ದೇವಾಲಯಕ್ಕೆ ವಾರ್ಷಿಕವಾಗಿ ಕೋಟ್ಯಾಂತರ ರೂಪಾಯಿ ಕಾಣಿಕೆ ರೂಪದಲ್ಲಿ ಬರುತ್ತೆ. ಆ ತಾಯಿಯೇ ಭಕ್ತರಿಗೆ ವಿನಿಯೋಗವಾಗುವ ಮೂಲಕ ಹಲವು ಸಮಾಜಮುಖಿ ಕಾರ್ಯಗಳಿಗೆ ದೇವಾಲಯದ ಟ್ರಸ್ಟ್ ಮುಂದಾಗಿರುವುದು ನಿಜಕ್ಕೂ ಶ್ಲಾಘನೀಯ. ನಮ್ಮನ್ನ ಕಾಪಾಡು ದೇವರೇ ಅಂತ ದೇವರಿಗೆ ಹರಕೆ ಕಟ್ಟಿದ್ದು ನೋಡಿದ್ದೇವೆ. ಆದರೆ ಇಲ್ಲೊಂದು ದೇವಾಲಯ ಜನರ ಕಲ್ಯಾಣಕ್ಕೆ ಸೇವೆ ಸಲ್ಲಿಸುವ ಮೂಲಕ ವಿಭಿನ್ನ ಕಾರ್ಯವನ್ನ ಮಾಡ್ತಾ ಇದೆ. ಹಾಗಾದ್ರೆ ಯಾವುದು ಆ ದೇವಾಲಯ, ಏನೆಲ್ಲ ಕಾರ್ಯವನ್ನ ಮಾಡ್ತಾ ಇದೆ, ಇಲ್ಲಿ ನೋಡಿ ಆ ಕುರಿತ ಫುಲ್ ಡೀಟೇಲ್ಸ್. ದೇವಸ್ಥಾನಗಳಿಲ್ಲದ ಊರುಗಳೇ ಇಲ್ಲ. ಈ ಊರಿನ ದೇಗುಲದಲ್ಲಿ ದೇವರಿಗೆ ಬರುವ ಕಾಣಿಕೆ ಹಣವನ್ನ ವಿಶೇಷವಾಗಿ ಬಳಸಿಕೊಂಡು ಕರುನಾಡಿನ ಮೆಚ್ಚುಗೆ ಬಳಸಿಕೊಂಡಿದ್ದಾರೆ. ದೇವಸ್ಥಾನದ ಹಣದಿಂದ ಖಾಸಗಿ ಶಾಲೆಗಳನ್ನ ನಾಚಿಸುವಂತೆ ಸರ್ಕಾರಿ ಶಾಲೆ ನಿರ್ಮಾಣವಾಗಿದೆ. ಅಲ್ಲದೆ ಶಾಲೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳೊಂದಿಗೆ ಪ್ರಯೋಗಾಲಯ ನಿರ್ಮಾಣವಾಗಿದೆ. ಕೋಲಾರ ಜಿಲ್ಲೆ ಮಾಲೂರು ಪಟ್ಟಣದಲ್ಲಿ ಮಾಲೂರು ಮಾರಿಕಾಂಬಾ ಭಕ್ತರ ಹಣ ಒಂದೊಳ್ಳೆ ಕಾರ್ಯಕ್ಕೆ ವಿನಿಯೋಗಿಸಿಕೊಳ್ಳಲಾಗ್ತಿದೆ. ಭಕ್ತರು ದೇವರಿಗೆ ನೀಡುವ ಕಾಣಿಕೆ ಇಲ್ಲಿನ ಟ್ರಸ್ಟ್ ಭಕ್ತರಿಗಾಗಿಯೇ ವಿನಿಯೋಗಿಸುತ್ತಿದೆ. ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಅವನತಿ ಹಾದಿಯಲ್ಲಿದ್ದ ಕುಂಬಾರಪಾಳ್ಯದ ಸರ್ಕಾರಿ ಶಾಲೆ ಹೈಟೆಕ್ ಶಾಲೆಯನ್ನಾಗಿ ನಿರ್ಮಾಣ ಮಾಡಿಕೊಟ್ಟಿದೆ. ಜೊತೆಗೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಜನರ ಆರೋಗ್ಯದ ದೃಷ್ಟಿಯಿಂದ ಡಯಾಗ್ನೋಸ್ಟಿಕ್ ಲ್ಯಾಬ್ನನ್ನು ತೆರೆದಿದೆ. ಪ್ರಯೋಗಾಲಯ, ಅಲ್ಟ್ರಾಸೌಂಡು ಮತ್ತು ECG ಎಲ್ಲ ಒಂದು ವ್ಯವಸ್ಥೆ ಇದೆ. ಆಧುನಿಕ ಯಂತ್ರಗಳಿಂದ ನುರಿತ ವೈದ್ಯರಿಂದ ಈ ಒಂದು ಸೇವೆನ ಪ್ರತಿಯೊಂದು ಬಡವರಿಗೆ ತಲುಪಬೇಕು ಅಂತ ಈ ಒಂದು ಸೇವೆ ಮಾಡಿದ್ದೀರಿ. ಮಾಲೂರು ಸೇರಿದಂತೆ ವಿವಿಧ ಜನರು ಬಂದು ಕಡಿಮೆ ದರದಲ್ಲಿ ತಮಗೆ ಬೇಕಾದ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಲು ಅವಕಾಶ ಇದೆ. ಇದು ಕೂಡ ಮಾಲೂರು ಜನರ ನೆರವಿಗೆ ನಿಂತಿದೆ. ಈ ಮೂಲಕ ಮಾರಿಕಾಂಬಾ ದೇವಾಲಯ ಮಾಲೂರು ಜನರ ಹಿತ ಕಾಯಲು ದೈವವಾಗಿ ಹಾಗೂ ದೇವಾಲಯದ ಟ್ರಸ್ಟ್ ಮೂಲಕ ದೈಹಿಕವಾಗಿಯೂ ತನ್ನ ಭಕ್ತರ ನೆರವಿಗೆ ನಿಂತಿದೆ. ತಾಲೂಕಿನಲ್ಲಿ ಎಲ್ಲ ಬಡ ಜನತೆಗೆ ರಿಯಾಯಿತಿ ದರದಲ್ಲಿ ಒಂದು ಹೈಟೆಕ್ ಲ್ಯಾಬೊರೇಟರಿಯನ್ನು, ಅಂದರೆ ಇಲ್ಲಿ ಏನೆಲ್ಲ ಪ್ರಯೋಗಗಳಿದೆ ಅದಕ್ಕಿಂತ ಉನ್ನತ ಮಟ್ಟದ ಗುಣಮಟ್ಟದ ಯಂತ್ರೋಪಕರಣಗಳನ್ನು ಅಳವಡಿಸಿದಂಥ ಶ್ರೀ ಮಾರಿಕಾಂಬಾ ಡಯಾಗ್ನೋಸ್ಟಿಕ್ ಲ್ಯಾಬ್ ಅನ್ನು ಸೆಂಟರನ್ನು ಪ್ರಾರಂಭಿಸಿರ್ತೇವೆ. ಒಟ್ಟಾರೆ ಮಾರಿಕಾಂಬಾ ದೇವಿಯ ಪವಾಡಗಳಿಂದ ದೇವಾಲಯಕ್ಕೆ ವಾರ್ಷಿಕವಾಗಿ
ಕೋಟ್ಯಾಂತರ ರೂಪಾಯಿ ಕಾಣಿಕೆ ರೂಪದಲ್ಲಿ ಬರುತ್ತೆ. ಆ ತಾಯಿಯೇ ಭಕ್ತರಿಗೆ ವಿನಿಯೋಗವಾಗುವ ಮೂಲಕ ಹಲವು ಸಮಾಜಮುಖಿ ಕಾರ್ಯಗಳಿಗೆ ದೇವಾಲಯದ ಟ್ರಸ್ಟ್ ಮುಂದಾಗಿರುವುದು ನಿಜಕ್ಕೂ ಶ್ಲಾಘನೀಯ.